ತಾಲೂಕಿನಲ್ಲಿ ಶುಕ್ರವಾರದಂದು ಕಸಬಾ ಹೋಬಳಿ ಕಣ್ತೂರು ಗ್ರಾಮ ಪಂಚಾಯಿತಿಗೆ ಸೇರಿದ ಮರಸು ಗ್ರಾಮದಲ್ಲಿ ತಿಮ್ಮಶೆಟ್ಟಿ ಅವರಿಗೆ ಸೇರಿದ 8 ಗುಂಟೆ ಕಾಫಿ ತೋಟ ಹಾಗೂ ಮೆಣಸಿನ ಬೆಳೆ ಬೆಂಕಿಯ ಕೆನ್ನಾಲಿಗೆ ಸಿಕ್ಕಿ ಸುಟ್ಟು ಹೋಗಿರುವ ಘಟನೆ ನಡೆದಿದೆ. ಬಿಸಿಲಿನ ತಾಪಕ್ಕೆ ರೈತನು ಬೆಳೆದ ಕಾಫಿ ತೋಟಕ್ಕೆ ಬೆಂಕಿ ತಗುಲಿ ವೆಂಕಟೇಶ್ ಎಂಬುವರು ಕಾಫಿ ತೋಟಕ್ಕೆ ಬೆಂಕಿ ಹತ್ತಿ ಉರಿದು ಸಂಪೂರ್ಣ ಸುಟ್ಟು ಹೋಗಿದ್ದು, ಬೆಂಕಿ ನಂದಿಸಲು ಉರಿಯುತ್ತಿದ್ದ ಅದೆಷ್ಟೇ ಹರಸಾಹಸ ಪಟ್ಟರೂ ಸಾಧ್ಯವಾಗುತ್ತಿಲ್ಲ. ನಂತರ ಅಗ್ನಿಶಾಮಕ ದಳದವರಿಗೆ ಮಾಹಿತಿ ನೀಡಿದ್ದು, ನಂತರ ಬಂದ ಅಗ್ನಿಶಾಮಕ ದಳದವರು ಹೊತ್ತಿ ಉರಿದು ಅಲ್ಪ ಸ್ವಲ್ಪ ಬೆಂಕಿ ಇರೋದನ್ನ ನಂದಿಸಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬರುವಷ್ಟರಲ್ಲಿ ಭಾಗಶಃ ಕಾಫಿ ತೋಟ ಹಾಗೂ ಮೆಣಸು ಸಿಲ್ವಾರದ ಮರ ಸುಟ್ಟು ಹೋಗಿವೆ. ಈ ಘಟನೆಗೆ ನಿಖರ ಕಾರಣ ಟೆಂಡರ್ ಪಡೆದು ಖಾಸಗಿಯಾಗಿ ವಿದ್ಯುತ್ ಕೇಬಲ್ ಕಾಮಗಾರಿ ಸಿಬ್ಬಂದಿಗಳು ಹಿಂದಿನ ದಿನ ಕೆಲಸ ಮಾಡಿದ್ದು, ಕೆಲಸದಲ್ಲಿ ವ್ಯತ್ಯಯ ಇರಬಹುದು ಎಂದು ಮಾಲೀಕರು ಅನುಮಾನ ವ್ಯಕ್ತಪಡಿಸಿದ್ದು, ಕೆಇಬಿ ಇಲಾಖೆಯ ವಿರುದ್ಧ ಆಲೂರು ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ಮತ್ತೊಂದು ಪ್ರಕರಣದಲ್ಲಿ ತಾಲೂಕಿಗೆ ಸೇರಿದ ನಾಕಲಕೋಡು ಗ್ರಾಮದ ಸರ್ಕಾರಿ ಫಾರೆಸ್ಟ್ ಒಂದಕ್ಕೆ ಬೆಂಕಿ ತಗುಲಿದ್ದು, ಬೆಂಕಿ ಅವಘಡಕ್ಕೆ ನಿಖರ ಕಾರಣ ಏನೆಂದು ಸರಿಯಾಗಿ ತಿಳಿದು ಬಂದಿಲ್ಲ. ಈ ಘಟನೆಯು ಮಧ್ಯಾಹ್ನ ಸುಮಾರು 2 ರಿಂದ 3 ಗಂಟೆಯ ಸಮಯದಲ್ಲಿ ನಡೆದಿದ್ದು, ವ್ಯಕ್ತಿಯೊಬ್ಬರು ಫಾರೆಸ್ಟ್ ಹತ್ತಿ ಉರಿಯುತ್ತಿರುವುದನ್ನು ನೋಡಿ ಅಗ್ನಿಶಾಮಕ ಠಾಣೆಗೆ ದೂರು ನೀಡಿದ್ದು, ಅಗ್ನಿಶಾಮಕ ಠಾಣೆ ಸಿಬ್ಬಂದಿಗಳು ಕೂಡಲೇ ಬಂದು ಫಾರೆಸ್ಟ್ಗೆ ತಗುಲಿದ್ದ ಬೆಂಕಿಯನ್ನು ಹಾರಿಸುವಲ್ಲಿ ಕೊಂಚ ಯಶಸ್ವಿಯಾಗಿದ್ದಾರೆ. 2 ಬೆಂಕಿ ಅವಘಡಗಳು ಒಂದೇ ದಿನ ನಡೆದಿದ್ದು, ತಾಲೂಕಿನಲ್ಲಿ ಹೊಸದಾಗಿ ಅಗ್ನಿಶಾಮಕ ಠಾಣೆ ಮಾಡಿರುವುದು ವರದಾನವಾಗಿದೆ. ಒಂದು ಸುಂದರ ಓ ಓಲೆ ಗೊತ್ತಾಗ